ಹಲೋ ಗಾಯ್ಸ್, ಕಾರಿನಲ್ಲಿ ಕೆಲವರು ಶೋ ಪೀಸ್ಗಳನ್ನು, ಗೊಂಬೆಗಳನ್ನು, ಇನ್ನಿತರ ವಸ್ತುಗಳನ್ನು ಇಟ್ಟುಕೊಂಡಿರುತ್ತಾರೆ. ಇನ್ನು ಕೆಲವರು ತಮ್ಮ ಕಾರಿನಲ್ಲಿ ದೇವರ ವಿಗ್ರಹಗಳನ್ನು ಇಟ್ಟುಕೊಳ್ಳುವ ಹವ್ಯಾಸವನ್ನು ಹೊಂದಿರುತ್ತಾರೆ. ಕಾರಿನಲ್ಲಿ ನಾವು ಯಾವ ದೇವರ ವಿಗ್ರಹಗಳನ್ನು ಇಟ್ಟುಕೊಳ್ಳಬೇಕು? ಕಾರಿನಲ್ಲಿ ದೇವರ ವಿಗ್ರಹವಿದ್ದರೆ ಇವುಗಳನ್ನು ಗಮನದಲ್ಲಿಟ್ಟುಕೊಳ್ಳಿ. ಶಾಸ್ತ್ರಗಳು ನಮ್ಮೊಂದಿಗೆ ಆಳವಾದ ಸಂಬಂಧವನ್ನು ಹೊಂದಿರುತ್ತದೆ. ಇದು ನಮ್ಮ ಪ್ರತಿನಿತ್ಯದ ಜೀವನದ ಮೇಲೂ ಪ್ರಭಾವ ಬೀರುತ್ತದೆ. ಪೂಜೆಗೆ ಸಂಬಂಧಿಸಿದಂತೆ, ಜೀವನಕ್ಕೆ ಸಂಬಂಧಿಸಿದಂತೆ ಅನೇಕ ನಿಯಮಗಳನ್ನು ಶಾಸ್ತ್ರಗಳಲ್ಲಿ ಉಲ್ಲೇಖಿಸಲಾಗಿದೆ. ಶಾಸ್ತ್ರಗಳಲ್ಲಿ ಹೇಳಲಾದ ನಿಯಮಗಳ ಪ್ರಕಾರ ನಾವು ಆಯಾ ಕಾರ್ಯಗಳನ್ನು ಮಾಡಿದರೆ ಅದರಲ್ಲಿ ನಮಗೆ ಯಶಸ್ಸು ಪ್ರಾಪ್ತವಾಗುವುದು. ನಾವು ಯಾವ ಫಲಕ್ಕಾಗಿ ಯಾವ ದೇವರನ್ನು ಪೂಜಿಸಬೇಕು, ಯಾವ ವಿಗ್ರಹವನ್ನು ಮನೆಯಲ್ಲಿಟ್ಟುಕೊಳ್ಳಬೇಕು, ದೇವರ ಕೋಣೆ ಹೇಗಿರಬೇಕು ಎಂಬುದರ ಕುರಿತು ಇದು ನಮಗೆ ಜ್ಞಾನವನ್ನು ನೀಡುತ್ತದೆ. ಅದೇ ರೀತಿ ಕಾರಿನಲ್ಲಿ ನಾವು ಯಾವ ದೇವರ ವಿಗ್ರಹವನ್ನು ಅಥವಾ ಯಾವ ಫೋಟೋವನ್ನು ಇಟ್ಟುಕೊಳ್ಳಬೇಕು? ನಾವು ಕಾರನ್ನು ಖರೀದಿಸಿದ ನಂತರ ಅದರಲ್ಲಿ ದೇವರ ಆಶೀರ್ವಾದಕ್ಕಾಗಿ ದೇವರ ಮೂರ್ತಿಗಳನ್ನು ಅಥವಾ ಫೋಟೋಗಳನ್ನು ಇಟ್ಟುಕೊಂಡಿರುತ್ತೇವೆ. ಕೆಲವರು ತಮ್ಮ ಕಾರಿನಲ್ಲಿ ದೇವರ ವಿಗ್ರಹ ಅಥವಾ ಫೋಟೋವನ್ನು ಇಟ್ಟುಕೊಂಡಿರುತ್ತಾರೆ. ಇನ್ನು ಕೆಲವರು ತಮ್ಮ ಜಪಮಾಲೆಯನ್ನು ಹಾಗೂ ರುದ್ರಾಕ್ಷಿ ಮಣಿಯನ್ನು ಇಟ್ಟುಕೊಂಡಿರುತ್ತಾರೆ. ಇದು ಎಷ್ಟರ ಮಟ್ಟಿಗೆ ಸೂಕ್ತ? ಯಾವ ದೇವರ ಮತ್ತು ಯಾವ ರೀತಿಯ ವಿಗ್ರಹವನ್ನು ಪ್ರತಿಷ್ಠಾಪಿಸಬೇಕು ಎಂಬುದನ್ನು ತಿಳಿಯೋಣ. ಗಣಪತಿಯ ವಿಗ್ರಹ ಅಡೆತಡೆಗಳ ನಾಶಕ ಅಥವಾ ವಿಘ್ನ ವಿನಾಶಕ. ಗಣೇಶ ಮೂರ್ತಿಯನ್ನು ಕಾರಿನಲ್ಲಿ ಪ್ರತಿಷ್ಠಾಪಿಸಬೇಕು. ಗಣಪತಿಯು ಜನರ ದುಃಖವನ್ನು ದೂರ ಮಾಡುತ್ತಾನೆ ಮತ್ತು ಅವರ ದಾರಿಯಲ್ಲಿ ಬರುವ ಎಲ್ಲ ಸಮಸ್ಯೆಗಳನ್ನು ಕೊನೆಗೊಳಿಸುತ್ತಾನೆ. ಅದಕ್ಕಾಗಿಯೇ ಕಾರಿನಲ್ಲಿ ಸಣ್ಣ ಗಣಪತಿಯನ್ನು ಇಟ್ಟುಕೊಳ್ಳಬೇಕು. ಆಂಜನೇಯ ಸ್ವಾಮಿಯ ವಿಗ್ರಹ. ಗಣಪತಿಯನ್ನು ಹೊರತುಪಡಿಸಿ ಪವನಪುತ್ರ ಆಂಜನೇಯ ಸ್ವಾಮಿ ವಿಗ್ರಹವನ್ನು ಪ್ರತಿಷ್ಠಾಪಿಸುವುದು ಮಂಗಳಕರ. ಕಾರಿನಲ್ಲಿ ಯಾವಾಗಲೂ ಹಾರುವ ಹನುಮಾನ್ ವಿಗ್ರಹವನ್ನು ಇರಿಸಿ. ವಾಯುವಿನ ಅವತಾರ ಆಂಜನೇಯ ಸ್ವಾಮಿಯ ಮೊದಲ ಅವತಾರ ಎಂದು ಹೇಳಲಾಗುತ್ತದೆ. ವಾಯುದೇವನು ಗಾಳಿಯ ದೇವರು. ವಾಹನಗಳು ಗಾಳಿಯ ವೇಗದಲ್ಲಿ ನಮ್ಮನ್ನು ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ಕರೆದೊಯ್ಯುತ್ತವೆ. ಅದಕ್ಕಾಗಿಯೇ ಕಾರಿನಲ್ಲಿ ಹಾರುವ ಅಥವಾ ಗಾಳಿಯಲ್ಲಿ ತೂಗಾಡುವ ಆಂಜನೇಯ ಸ್ವಾಮಿಯ ವಿಗ್ರಹವನ್ನು ಇರಿಸಿ. ದ್ವಿಮುಖ ಗಣಪತಿ ವಿಗ್ರಹ. ಹಾಗೆಯೇ ಕಾರಿನಲ್ಲಿ ಡ್ಯಾಶ್ಬೋರ್ಡ್ನಲ್ಲಿ ಯಾವುದೇ ದೇವರ ವಿಗ್ರಹಗಳನ್ನು ಪ್ರತಿಷ್ಠಾಪಿಸಲು ನೀವು ಬಯಸಿದರೆ ನೀವು ದ್ವಿಮುಖ ಗಣೇಶ ವಿಗ್ರಹ ಸಹ ಸ್ಥಾಪಿಸಬಹುದು. ಗಣೇಶ ಹಿಂಭಾಗವನ್ನು ನೋಡಲು ಶುಭವಲ್ಲ. ಅದಕ್ಕಾಗಿಯೇ ದ್ವಿಮುಖ ಗಣೇಶ ವಿಗ್ರಹವನ್ನು ಇರಿಸಿ. ನೀವು ನಿಮ್ಮ ಕಾರಿನಲ್ಲಿ ದೇವರ ವಿಗ್ರಹಗಳನ್ನು ಇಟ್ಟುಕೊಳ್ಳುವುದಾದರೆ ಕಾರನ್ನು ಶುದ್ಧವಾಗಿಟ್ಟುಕೊಳ್ಳಿ. ನೀವು ಕಾರಿನಲ್ಲಿ ಸಿಗರೇಟ್, ಮದ್ಯ ಅಥವಾ ಮಾಂಸವನ್ನು ಸೇವಿಸಬಾರದು. ಒಂದು ವೇಳೆ ನೀವು ಕಾರಿನಲ್ಲಿ ಇವುಗಳನ್ನು ಸೇವಿಸುವುದಾದರೆ ಅಲ್ಲಿ ದೇವರ ವಿಗ್ರಹಗಳನ್ನು ಇಟ್ಟುಕೊಳ್ಳದಿರಿ. ಹಲೋ ಗಾಯ್ಸ್, ಈ ವಿಡಿಯೋ ನಿಮಗೆ ಇಷ್ಟವಾದರೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಇರುವ ಬೆಲ್ ಐಕಾನ್ ಅನ್ನು ಒತ್ತಿ ಆಲ್ ಅಂತ ಸೆಲೆಕ್ಟ್ ಮಾಡಿಕೊಳ್ಳಿ ಮತ್ತು ನಿಮ್ಮ ಗೆಳೆಯರಿಗೆ ಶೇರ್ ಮಾಡಿ ಹಾಗೂ ಈ ಒಂದು ವಿಡಿಯೋಗೆ ಲೈಕ್ ಮಾಡಿ ಮತ್ತು ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ.